ಇವತ್ತು ಜನ ಏನ್ ಮಾಡ್ತಾರೆ ಅಂತಂದ್ರೆ ಸಾಯಂಕಾಲಕ್ಕಾದ್ರೆ ಕಡಿಮೆ ಆಗುತ್ತೆ, ಹೋಗ್ತಾನೆ, ಸಾಯಂಕಾಲಕ್ಕಾದ್ರೂ ಕಡಿಮೆ ಸಿಗುತ್ತೆ ಅಂತಂದ ಕೂಡಲೇ 20 ರೂಪಾಯಿ ಕೆಜಿ ಕೊಡ್ತೀನಪ್ಪ ತಗೊಂತೀನಿ, ಇಲ್ಲ ಅಂದ್ರೆ ಇಲ್ಲ. ಮನೆಗೆ ಮೀನುಗಾರನ ಬದುಕು ಹೆಂಗಾಗಿದೆ ಅಂತಂದ್ರೆ ಅವ್ರು 20 ರೂಪಾಯಿ ಕೆಜಿ ಅದನ್ನು ತಗೊಳ್ಳಿ ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಆರ್ಥಿಕವಾಗಿ ನಾವು ದಿವಾಳಿ ಆಗ್ಬಿಟ್ಟಿದೀವಿ. ಹಾಗಾಗಿ ಇವ್ರನ್ನೆಲ್ಲ ಇವರಿಗೆ ಧ್ವನಿಯಾಗಿ ನಿಂತ್ಕೊಂಡು ಅವರಿಗೆ ಸುಸ್ಥಿರವಾದಂತ ಬದುಕನ್ನ ಕಟ್ಕೊಡ್ಬೇಕಾದಂತ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಅಂತಂದ್ರೆ ಪರಿಷತ್ನಲ್ಲಿ ನಮ್ಮ ಧ್ವನಿ ಎತ್ತಲೇಬೇಕಾಗಿದೆ. ಇಡೀ ರಾಜ್ಯ ಸಮಾಜದ ನಿಮ್ಮ ಒಂದು ಸಮಾಜ ಒಬ್ರು ಧ್ವನಿ ಬೇಕಾಗಿದೆ ನೀವು. ಹಾಗಾಗಿ ಧ್ವನಿ ಎತ್ತುವಂತ ಕೆಲಸಕ್ಕೆ ನಾನು ಸದೃಢವಾಗಿ ಇವತ್ತು ಪಕ್ಷ ಕಟ್ಕೊಂಡು ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಬೆಂಬಲ ಸೂಚಿಸ್ತಾ ಇದ್ದಾರೆ, ತಾವು ನಿಲ್ಲಬೇಕು, ನಮ್ಮ ಧ್ವನಿಯಾಗಿ ನೀವು ಇರಬೇಕು ಅನ್ನೋಂಥದ್ದನ್ನ ಅವರೆಲ್ಲ ಬಯಸ್ತಾ ಇದ್ದಾರೆ. ಹಾಗಾಗಿ ಈ ಸಲ ಪರಿಷತ್ತಿಗೆ ನಾನು ಸಹ ಆಕಾಂಕ್ಷೆ ಹೇಳಿದ್ದೀನಿ. ಸರ್, ರಾಜಕೀಯ ಅಂದ ತಕ್ಷಣ ಒಬ್ಬ ಗುರುಗಳು ಅಂತ ಇರ್ತಾರೆ ರಾಜಕೀಯದಲ್ಲಿ. ಗುರುಗಳು ಯಾರು ಅಂತ ಗುರುಗಳು ನಿಮ್ಗೆ ಯಾರು ಸರ್? ನನಗೆ ನೋಡಿ, ಮೊದಲನೇದಾಗಿ ಪಕ್ಷ ಬಂದಂತ ಸಂದರ್ಭದಲ್ಲಿ ಪಕ್ಷದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಂತವ್ರು ಅಂತಂದ್ರೆ ಕೆ.ಸಿ. ವೇಣುಗೋಪಾಲ್, ಮತ್ತೆ ಅವತ್ತಿನ ಸಂದರ್ಭದಲ್ಲಿ ಡಾಕ್ಟರ್ ಜಿ. ಪರಮೇಶ್ವರು ನಮ್ಗೆ ಪ್ರಬಲವಾಗಿ ನನಗೆ ಬೆಂಬಲ ಕೊಟ್ಟು ಅವರು ನನ್ನ ನಿಂತು ಇದನ್ನ ಮಾಡಿಸಿದ್ದು. ಸೊ ತದನಂತರದಲ್ಲಿ ಮತ್ತೆ ಹೋಗ್ತಾ ಹೋಗ್ತಾ ಸಿದ್ದರಾಮಯ್ಯ ಸಾಹೇಬರು ಸಹ ನಮ್ಗೆ ಒಂದು ರಾಜಕೀಯ ಗುರುಗಳಾಗಿ ನಮ್ಗೆ ಮಾರ್ಗದರ್ಶನ ಮಾಡ್ಕೊಂಡ್ ಬರುವಂತ ಕೆಲಸಗಳನ್ನು ಮಾಡಿದ್ರು. ಆಮೇಲೆ UR ಸಭಾಪತಿಯವರು ನನಗೆ ಸಾಕಷ್ಟು ರಾಜಕೀಯವಾಗಿ ಬೆಳವಣಿಗೆ ಆಗೋದಕ್ಕೋಸ್ಕರ ಒಬ್ಬ ಗುರುವಿನಕ್ಕಿಂತನೂ ಹೆಚ್ಚಾಗಿ ನಿಂತುಕೊಂಡು ನಮ್ಗೆ ಬೆಂಬಲವನ್ನು ಸೂಚಿಸಿ ಮತ್ತು ಎಲ್ಲ ರಾಜಕೀಯ ಒಳಾರ್ಥಗಳು ಏನೇನಿದಾವೆ ಅನ್ನೋಂಥದ್ದನ್ನ ತೋರಿಸ್ಕೊಡುವಂತ ಕೆಲಸಗಳನ್ನ ಅವ್ರು ಮಾಡಿದ್ರು. ಇತ್ತೀಚೆಗೆ ನಾನು ಅಧ್ಯಕ್ಷ ಆಗಂತ ಸಂದರ್ಭದಲ್ಲೂ ಸಹ ನನಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಹ ನನಗೆ ಒಬ್ಬ ಒಳ್ಳೆಯ ರಾಜಕೀಯ ಗುರುಗಳಾಗಿ ಅವ್ರು ನನ್ನ ಪರವಾಗಿ ನಿಂತುಕೊಂಡು ಬೆಂಬಲಿಸಿ ನನಗೆ ಕೆಲವೊಂದಿಷ್ಟು ರಾಜಕೀಯವಾಗಿ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ಒಂದು ಸ್ಫೂರ್ತಿದಾಯಕವಾಗಿ ನನಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ನನಗೆ ಇವರು ತ್ರಿಮೂರ್ತಿಗಳಿದ್ದಂಗೆ, ರಾಜಕೀಯವಾಗಿ ನನಗೆ ತ್ರಿಮೂರ್ತಿಗಳಿದ್ದಂಗೆ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇರ್ಬೋದು, 3 ಜನ ನನಗೆ ತ್ರಿಮೂರ್ತಿಗಳಾಗಿ 3 ಜನ ಗುರುಗಳಾಗಿ ಇವತ್ತು ನನಗೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಸರ್, ನಿಮ್ಮ ಒಂದು ಮೀನುಗಾರ ಸಮುದಾಯ ಅಸಂಘಟಿತ ಒಳಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಒಳಗೆ ರಾಜ್ಯದ ಹೆಂಗೆ ಎಷ್ಟರ ಮಟ್ಟಿಗೆ ಇರ್ತದೆ ನಿಮ್ಮ ಸಮುದಾಯ ಶಿಕ್ಷಣದಲ್ಲಿ? ನೋಡಿ, ಈಗ ಹೇಳಿದೆ ಕರಾವಳಿ ಭಾಗದಲ್ಲಿ ಇತ್ತೀಚೆಗೇನೋ ಶೈಕ್ಷಣಿಕವಾಗಿ ಮುನ್ನೆಲೆಗೆ ಬರುವಂತ ಕೆಲಸಗಳು ಬೇರೆ ಬೇರೆ ಭಾಗದಲ್ಲೂ ಸಹ ಕೆಲವರೀಗ ಯಾದಗಿರಿ, ಗುಲ್ಬರ್ಗ, ಬೀದರ್ ಇರ್ಬೋದು, ಈ ಭಾಗಗಳೆಲ್ಲ ಗುಳೆ ಹೋಗಂತ ಕೆಲಸಗಳು ಜಾಸ್ತಿ. ಅದೇ ಸರ್, ಗುಳೆ ಹೋಗೋದ್ರಿಂದ ಒಂದು ಸ್ಟ್ಯಾಂಡಿಂಗ್ ಇಲ್ಲ ಅಂದಾಗ ಅಲ್ಲಿ ವಿಲೇಜ್ ಸ್ಕೂಲ್ ಸೇರ್ಸಕ್ಕಾಗಲ್ಲ, ಒಂದು ಸ್ಟ್ಯಾಂಡಿಂಗ್ ಇರ್ಬೇಕಾಗತ್ತೆ. ಈಗ ಗುಳೆ ಹೋಗಂತ ಸಂದರ್ಭಗಳು ಬಂದಂತಾಗ ಏನಾಗ್ತಾ ಇದೆ, ನಮ್ಮಲ್ಲಿ ಶೈಕ್ಷಣಿಕ ಸಮಸ್ಯೆ ತುಂಬಾ ಇದೆ, ಶೈಕ್ಷಣಿಕವಾಗಿ ಕುಂಠಿತವಾಗಿದೆ. ಸೊ ಶೈಕ್ಷಣಿಕವಾಗಿ ಕುಂಠಿತರಾಗಿದ್ದಾರೆ ಅಂತಂದ್ರೆ ಒಂದು ತಿಳ್ಕೊಳ್ಳಿ, ಆರ್ಥಿಕವಾಗಿನೂ ಸಹ ಕುಂಠಿತಾರೆ. ಸತ್ಯ ಸರ್, ಹೌದು. ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎರಡೂ ರಂಗದಲ್ಲೂ ಅವರು ಕುಂಠಿತರಾಗಿದ್ದಾರೆ ಅಂತಂದ್ರೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸಂಪೂರ್ಣವಾಗಿ ಕುಂಠಿತರು. ಸತ್ಯ ಸರ್. ಸೊ ಇವತ್ತು ಅವ್ರನ್ನೇನಾದ್ರೂ ಮೇಲೆ ಎತ್ತಬೇಕು ಅಂತಂದ್ರೆ ಮೊದಲು ಅವ್ರನಿಗೆ ರಾಜಕೀಯ ಪ್ರಾತಿನಿಧ್ಯತೆ ಕೊಡಬೇಕು. ರಾಜಕೀಯ ಪ್ರಾತಿನಿಧ್ಯತೆ ಸಿಕ್ತು ಅಂತಂದ್ರೆ ಸಾಮಾಜಿಕ ಪ್ರಾತಿನಿಧ್ಯತೆ ಸಿಗುತ್ತೆ. ಸಾಮಾಜಿಕ ಪ್ರಾತಿನಿಧ್ಯತೆ ಬೆಳೀತು ಅಂತಂದ್ರೆ ಅವಾಗ ನಾವು ಶೈಕ್ಷಣಿಕ ಮತ್ತು ಪ್ರಗತಿಯನ್ನು ಹೊಂದಬಹುದು, ಆರ್ಥಿಕ ಪ್ರಗತಿಯನ್ನು ಹೊಂದಬಹುದು. ಹಾಗಾಗಿ ಮೊದಲನೇ ಪ್ರಾತಿನಿಧ್ಯತೆ ನಮ್ಗೆ ಏನಪ್ಪಾ ಅಂತಂದ್ರೆ ರಾಜಕೀಯ ಪ್ರಾತಿನಿಧ್ಯತೆ ಸಿಗ್ತದೆ. ರಾಜಕೀಯ ಸಿಕ್ಕಾಗ ಎಲ್ಲ ಬದಲಾವಣೆ ಆಗಂತ ಅವಕಾಶಗಳಿದೆ. ಸರ್, ಹಂಗಾದ್ರೆ ನಿಮ್ಮ ಒಂದು ಕರ್ನಾಟಕ ರಾಜ್ಯದ ಮೀನುಗಾರರ ಎಲ್ಲ ಇಡೀ ಬೀದರಿಂದ ಬೆಳಗಾಮಿಂದ ಮಂಗಳೂರು ಎಲ್ಲ ಸಮುದಾಯದ ಪರವಾಗಿ ಒಬ್ಬರೇ ನೀವು ಕೇಳ್ತಿರೋದ ಅಥವಾ ಬೇರೆ ಏನಾದ್ರು ನಿಮ್ಮ ಜೊತೆಗೆ? ತಿಪ್ಪಣ್ಣಪ್ಪ ಪ್ರಮಾತ್ನವರು ಕೇಳ್ತಾ ಇದಾರೆ ಮತ್ತೆ ನನಗೆ ಮುಂದುವರಿಸ್ರಿ ಅಂತ ಹೇಳಿ. ಅವ್ರು 1 ಬಾರಿಗೆ 2 ಬಾರಿಗೆ ಆಲ್ರೆಡಿ 2 ಬಾರಿ ಶಾರ್ಟ್ ಟರ್ಮ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರದ್ದು ಬೇಡಿಕೆ ಇದೆ. ಮತ್ತೆ ನಮ್ಮ ಬೇಡಿಕೆ ಏನು ಅಂತಂದ್ರೆ ಈಗಾಗಲೇ ಅವ್ರಿಗೆ 2 ಸಲ ಅವಕಾಶ ಇದೆ, ನಾವು ಅವರು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾರೆ. ಸೊ ನಾನು ಇಡೀ ರಾಜ್ಯವನ್ನ ಸಂಘಟನೆ ಮಾಡಿದ್ದೀನಿ. ಆಮೇಲೆ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಯಾರು ಸಂಘಟನಾತ್ಮಕವಾಗಿ ಮುನ್ನೆಲೆಗೆ ಬಂದಿರ್ತಾರೆ ಅವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ಒಂದು ಪಕ್ಷದ ಸಿದ್ಧಾಂತ. ಮತ್ತು ರಾಹುಲ್ ಗಾಂಧಿ ಅವರು ಹೇಳಿದಂಗೆ ಯುವಕರಿಗೆ ಆದ್ಯತೆ ಕೊಡೋದು ನೀವು ಯೂಸ್ ಇದೀರಾ? ನನಗೀಗ 39 ವರ್ಷ. ಈಗ ಪಕ್ಷದ ಸಿದ್ಧಾಂತದ ಪ್ರಕಾರ ಯಾರು ತುಂಬಾ ಅತಿ ಹೆಚ್ಚು ಪಕ್ಷ ಸಂಘಟನೆ ಮಾಡುವಂತ ಕೆಲಸಗಳನ್ನು ಮಾಡಿದ್ದಾರೆ ಅವ್ರಿಗೊಂದು ಆದ್ಯತೆ ಕೊಟ್ಟು ಅವರಿಗೆ ರಾಜಕೀಯವಾಗಿ ಮುನ್ನೆಲೆಗೆ ಬರುವಂತ ಒಂದು ಅವಕಾಶಗಳನ್ನು ಮಾಡಿಕೊಡ್ತೀವಿ ಅನ್ನೋಂಥದ್ದು ಪಕ್ಷದ ವರಿಷ್ಠರು ಹೇಳಿದ್ದಾರೆ. ಅವ್ರ ಒಂದು ಸಿದ್ಧಾಂತನೂ ಇದೆ. ಸೊ ಹಾಗಾಗಿ ನಾನು ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ನಾನು ಈಗಾಗಲೇ 4 ವರ್ಷ ಮುಗಿದ 5ನೇ ವರ್ಷದಲ್ಲಿ ನಾನು
ಸಂಘಟನೆ ಮಾಡ್ತಾ ಇದ್ದೀನಿ. ಅಧ್ಯಕ್ಷ ನಾನು ಇನ್ನೂ ಹೆಚ್ಚಿನ ರೀತಿಯಿಂದ ಸಂಘಟನೆ ಮಾಡಬೇಕಾಗಿದೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ಬರ್ಬೇಕು ಅನ್ನೋಂಥದ್ರಲ್ಲಿ, ಅದರಲ್ಲೂ ನಮ್ಮ ಮೀನುಗಾರ ಸಮುದಾಯ ಸತತವಾಗಿ ಅವ್ರ ಜೊತೆಗೇನೆ ಇರಬೇಕು, ಪಕ್ಷ ಬಿಟ್ಟು ಹೋಗ್ಬಾರ್ದು. ಒಂದು ಮೀನುಗಾರ ಸಮುದಾಯ ಒಂದು ಕಾಂಗ್ರೆಸ್ ಬ್ರಾಂಡೆಡ್ ಆಗಿರ್ಲಿ ಅಂತ. ಹೌದು, ಹಾಗಾಗಿ ಅದನ್ನ ಉಳಿಸಬೇಕು ಅನ್ನೋ ಸಲುವಾಗಿ ಇನ್ನೂ ಹೆಚ್ಚಿನ ಸಂಘಟನೆ ಮಾಡೋದಕ್ಕೆ ಅವಕಾಶಗಳು ಬೇಕಾಗಿರೋದ್ರಿಂದ ಇವತ್ತು ಪಕ್ಷ ಸಾಕಷ್ಟು ಸ್ಥಾನಮಾನಗಳನ್ನ, ರಾಜಕೀಯ ಪಕ್ಷ ಇವತ್ತು ಸ್ಥಾನಮಾನಗಳನ್ನು ಕೊಟ್ಟಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿಯಲ್ಲಿ 2 MLA ಬಿಟ್ರೆ ಮತ್ತೆ 4 MLC ಕೊಟ್ಟಿದ್ದಾರೆ ಅಷ್ಟೇ, ಹೊರತುಪಡಿಸಿದ್ರೆ ಬೇರೆ ಏನೋ ಅವಕಾಶಗಳಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಗೇನಾದ್ರೂ ಖಂಡಿತವಾಗ್ಲೂ ಪಕ್ಷ ನಮ್ಗೆ ಅವಕಾಶ ಕೊಟ್ಟಿದ್ದೆ ಆದ್ರೆ, ಈಗಾಗಲೇ 5 ಜನರಿಗೆ ಶಾಸಕ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿತ್ತು, ಪ್ಲಸ್ MLC ಗಳನ್ನು ಜಾಸ್ತಿ ಮಾಡಿದ್ರೆ, ನಿಗಮ ಮಂಡಳಿಗಳು ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಗಂಗಾಧವ್ರಿಗೆ ಕೊಟ್ಟಿದ್ದಾರೆ, ಮಾಲಾ ನಾರಾಯಣರವ್ರಿಗೆ ಕೊಟ್ಟಿದ್ರು. ಸೊ ಅವ್ರಿಗೆಲ್ಲ ಕೊಟ್ಟಿರೋಂಥದ್ದು ಇರೋದ್ರಿಂದ ಸೊ ಇವತ್ತು ನನ್ನ ಒಂದು ಏನು ಇದು ಇದೆ, ಕೆಲಸ ಮಾಡಿರೋಂಥ ವೃತ್ತಿ ಮಾಡಿರೋಂಥದ್ದು ಏನು, ಅದನ್ನೆಲ್ಲ ಗುರ್ತಿಸ್ಕೊಂಡು ಇವತ್ತು ನಮ್ಗೊಂದು ಅವಕಾಶ ಕಲ್ಪಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಇಡೀ ಸಮುದಾಯ ಕಾಂಗ್ರೆಸ್ ಪರವಾಗಿ ಸತತವಾಗಿ ಬೆನ್ನೆಲುಬಾಗಿ ಇರುವಂತ ಕೆಲಸಗಳನ್ನ ಮಾಡಿ ಖಂಡಿತವಾಗ್ಲೂ ಮಾಡಿಸ್ತಾರೆ. ಸರ್, ನೀವು ಒಂದು ಮೀನುಗಾರ ಘಟಕ ರಾಜ್ಯಾಧ್ಯಕ್ಷ ಆದ ನಂತರ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಮನಸ್ಸಲ್ಲಿ ಉಳಿಯುವಂಥದ್ದು ಮತ್ತು ಆ ಸಮುದಾಯದ ಜನರ ಮನಸ್ಸಲ್ಲಿ ಉಳಿಯುವಂಥ ಕೆಲಸ ಏನು ಮಾಡಿ ಸರ್ ಅಂಥದ್ದು ಮೀನುಗಾರರಿಗೆ? ಮಂಜುನಾಥ ಶೃಂಗಾರದಿಂದ ಕೆಲಸ ಆಯ್ತಪ್ಪ ನಮಗೆ ಅಂತ ನೋಡಿ. ಯಾಕಂದ್ರೆ ನಿಮ್ಮ ಸಮುದಾಯ ಅಸಂಘಟಿತ ವಲಯದ್ದು, ಶಿಕ್ಷಣ ಕಡಿಮೆ, ರಾಜಕೀಯ ಪ್ರಾಣಿತ ಕಡಿಮೆ, ಎಲ್ಲ ಕಡಿಮೆ ಇರುತ್ತೆ. ನೀವು ಬುದ್ಧಿವಂತ ಇದ್ದೀರಾ, ಒಂದು ನಿಮ್ಮ ಗುರುಸಿ ಇವತ್ತು 39 ವರ್ಷಕ್ಕೆ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷವನ್ನು ಅಧ್ಯಕ್ಷ ಮಾಡ್ತಂದ್ರೆ ನಿಮ್ದೊಂದು ಜವಾಬ್ದಾರಿ ಇರುತ್ತೆ. ಆ ರಾಜ್ಯದ ಸಮುದಾಯ ನಿಮ್ಮ ಪರವಾಗಿ ನಿಮ್ಮನ್ನು ಒಂದು ಕೇಳ್ತಾ ಇರುತ್ತೆ, ನಿಮ್ಮ ಮೇಲೆ ನಂಬಿಕೆ ಇರುತ್ತೆ, ಇವ್ರು ನಿಡ್ಕೊಂಡು ಕೆಲಸ ಆಗತ್ತಂತ. ಅಂಥ ಕೆಲಸ ನೀವು ಏನು ಮಾಡಿ ಸರ್ ಸಮುದಾಯಕ್ಕೆ? ನೋಡಿ, ಈಗ ನಾನು ಈ ಹಿಂದೆ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮತ್ತು ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ 8 ತಿಂಗಳಿಂದನೂ ಕೆರೋಸಿನ್ ಇಲ್ದಂಗೆ ಮೀನುಗಾರರಿಗೆ, ನಾಡದೋಣಿ ಮೀನುಗಾರರಿಗೆ ಅವಕಾಶಗಳನ್ನು ಕೊಟ್ಟಿರಲಿಲ್ಲ. ಕೆರೋಸಿನ್ ಸಪ್ಲೈ ಮಾಡಿರಲಿಲ್ಲ. ಕೆರೋಸಿನ್ಗೆ ಸಂಬಂಧಪಟ್ಟಂತ ಹಣನ ಬಿಡುಗಡೆ ಆಗಿರಲಿಲ್ಲ 8 ತಿಂಗಳಿಂದ. ಸೊ ನಾನು 3 ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಆ ಬೇಡಿಕೆನ ತುಂಬಾ ಇಟ್ಟರು, ಕೆರೋಸಿನ್ ನಮಗೆ ರಿಲೀಸ್ ಮಾಡಿಲ್ಲ ಅಂತ ಹೇಳಿ. ಸೊ ಅದನ್ನ ಫಸ್ಟ್ ಧ್ವನಿ ಎತ್ತಂತ ಕೆಲಸ ಮಾಡಿದ್ವಿ. ನೀವು ಮಾಡಿದ್ರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ. ಏನಪ್ಪಾ ಅಂತಂದ್ರೆ ಅಧಿಕಾರಿಗಳನ್ನು ಕೇಳಿ, ಅಧಿಕಾರಿಗಳನ್ನು ಕರೆಸ್ಕೊಂಡು, ಯಾಕೆ ಇದುವರೆಗೂ ಕೆರೋಸಿನ್ ರಿಲೀಸ್ ಆಗಿಲ್ಲ? ಇಲ್ಲ ಸರ್, ನಾವು ಇಂಡೆಂಟ್ ಕಳಿಸಿದೀವಿ, ಮತ್ತೆ ಇದನ್ನ ಮಾಡಿದೀವಿ, ನಾವು ಸರ್ಕಾರಕ್ಕೆ ಒತ್ತಡ ಹಾಕಿದೀವಿ, ಬಟ್ ಇನ್ನೂವರೆಗೂ ರಿಲೀಸ್ ಆಗಿಲ್ಲ. ಸೊ ತದನಂತರ ಅಲ್ಲಿಂದ ಮತ್ತೆ ವಾಪಸ್ಸು ಮಂತ್ರಿಗಳ ಹತ್ರ ಬಂದಾಗ ನಾವು ಕೇಂದ್ರಕ್ಕೆ ಬರ್ದಿದ್ವಿ, ನಮ್ದು ಏನು ಕೋಟ ಕೊಡೋದಿತ್ತು ಕೊಟ್ಬಿಟ್ಟಿದೀವಿ, ಕೇಂದ್ರಕ್ಕೆ ಬರ್ದಿದ್ವಿ. ಕೇಂದ್ರದಿಂದ ಅದಿನ್ನೂ ನಮ್ಗೆ ಬಿಡುಗಡೆ ಆಗಿಲ್ಲ, ಬೇಕಾದ್ರೆ ನೀವು ಕೇಳಿ ಕೇಂದ್ರದಲ್ಲಿ ಹೋಗಿ. ಕೇಂದ್ರದಲ್ಲಿ ರೂಪಾಲ ಅವ್ರ ಹತ್ರ ಹೋಗಿ ನಾನು ಭೇಟಿ ಆದಂತ, ಅವತ್ತಿನ ಏನು ಮೀನುಗಾರಿಕೆ ಸಚಿವರಾಗಿದ್ರು ಪರಶೋತ್ತಮ್ ರೂಪಾಲ ಅಂತ ಹೇಳಿ, ಅವ್ರನ್ನ ಭೇಟಿ ಆಗತ್ತಂತ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ಅದನ್ನ ರಿಲೀಸ್ ಮಾಡಿಸ್ಕೊಡುವಂತ ಕೆಲಸಗಳನ್ನ ರೂಪಾಲ್ ಅವ್ರು ಮಾಡಿದ್ದಾರೆ. ಅವ್ರಿಗೆ ನಾವು ಮೀನುಗಾರರು ಸಹ ಸಾಕಷ್ಟು ಧನ್ಯವಾದಗಳನ್ನು ಹೇಳಿದೀವಿ. ಸೊ ಇದು ಮೊದಲನೇದು. ಎರಡನೇದೇನಪ್ಪಾ ಅಂತಂದ್ರೆ, ಇವತ್ತು ಸವಲತ್ತುಗಳೇನು ಮೀನುಗಾರರಿಗೆ, ನೈಜ ಮೀನುಗಾರರಿಗೆ ಸಿಗ್ತಾ ಇಲ್ಲ. ಇವತ್ತು ಯಾರೋ ಬರ್ತಾರೆ, ಒಂದು ಸೊಸೈಟಿ ಇದ್ರೊಳಗೆ ಮೆಂಬರ್ಶಿಪ್ ತಗೊಳ್ತಾರೆ, ನಾನು ಅದು ಮೀನುಗಾರಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಮನೆಗಳನ್ನ ಹಾಕಿಸ್ಕೊಳ್ಳೋದಿರ್ಬೋದು, ಸವಲತ್ತುಗಳನ್ನ ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಮತ್ತೊಂದೇನೋ ಈ ತರದೆಲ್ಲ ವ್ಯವಸ್ಥೆಗಳನ್ನ, ಅದ್ರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಮಾಡಿದ್ದೀನಿ. ನೈಜವಾಗಿ ಯಾರು ಮೀನುಗಾರರು ಇದ್ದಾರೆ, ಮೀನುಗಾರರು ಯಾರಿದ್ದಾರೆ, ಅವರಿಗೆ ಅವಕಾಶಗಳು ಸಿಗೋಂಥದ್ದು ಮತ್ತೆ ಅವರಿಗೆ ಸವಲತ್ತುಗಳು ಸಿಗೋಂಥ ಕೆಲಸಗಳನ್ನ ಸಹ ಮಾಡಿಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಚುನಾವಣೆ ಪೂರ್ವದಲ್ಲಿ ನಾವು ಇದನ್ನ ಮಾಡಿದ್ವಿ, ಮ್ಯಾನಿಫೆಸ್ಟೋ ಮಾಡಿದ್ವಿ. ಮ್ಯಾನಿಫೆಸ್ಟೋ ಅಲ್ಲಿ ಹಿಂದೆ ಏನು ಸಿದ್ದರಾಮಯ್ಯ ಸರ್ಕಾರ ಏನು ಹಿಂದೆ 2013ರಲ್ಲಿ ಬಂದಿತ್ತು, ಅವಾಗ ನಾವು ಡೀಸೆಲ್ ಸಬ್ಸಿಡಿ ಕೊಟ್ಟಿದ್ವಿ. 200 ಲೀಟರ್ ಡೀಸೆಲ್ ಸಬ್ಸಿಡಿ ಕೊಟ್ಟಿದ್ವಿ ಮೀನುಗಾರರಿಗೆ, 200 ಲೀಟರ್. ಸೊ ಅದನ್ನ ನಾವು ಈ ಸಲ 300 ಲೀಟರ್ ಮತ್ತೆ ಜಾಸ್ತಿ ಮಾಡಿದ್ವಿ, ಹೆಚ್ಚಿಗೆ ಮಾಡಿದ್ವಿ. ಸೊ 300 ಲೀಟರ್ ಡೀಸೆಲ್ ಸಬ್ಸಿಡಿನ ಜಾಸ್ತಿ ಮಾಡ್ಕೊಟ್ಟಿದ್ವಿ ನಾವು. 300 ಲೀಟರ್ ಒಂದು ಬೋಟಿಗೆ 300 ಲೀಟರ್ ಇವಾಗ, ಪ್ಲಸ್ ಹಿಂದಿಂದ 200 ಲೀಟರ್, ಟೋಟಲ್ 500 ಲೀಟರ್ ಡೀಸೆಲ್ ಸಬ್ಸಿಡಿ ಕೊಡ್ಸೋಂತ ಕೆಲಸಗಳನ್ನ ನಾವು ಮಾಡಿ. ಆಮೇಲೆ ಇವತ್ತು ಮೀನುಗಾರರು ಮೃತಪಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಮೊದಲ 6 ಲಕ್ಷ ಇದು ಸಿಕ್ತಿತ್ತು, ಪರಿಹಾರ ಧನ ಸಿಕ್ತಿತ್ತು. ಈಗ ಅದನ್ನ 10 ಲಕ್ಷಕ್ಕೆ ಏರಿಸುವಂತ ಕೆಲಸಗಳು. ಅಂದ್ರೆ ಅವರು ನಿಮ್ಮ ಮೀನುಗಾರ ಸಹಕಾರ ಸಂಘದಲ್ಲಿ ಸದಸ್ಯರಾಗಿರ್ಬೇಕಾ? ಯಾರೇ ಮೀನುಗಾರ ಸಂಘದಲ್ಲಿ, ಸಹಕಾರ ಸಂಘದಲ್ಲಿ ಸದಸ್ಯರಾಗಿರ್ಬೇಕು ಒಂದು. ಎರಡನೇದು ಅವ್ರು ವೃತ್ತಿಪರ ಮೀನುಗಾರರು, ವೃತ್ತಿ ಮಾಡ್ತಾ ಇರ್ಬೇಕು, ಕೆಲಸ ಮಾಡ್ತಾ ಇರ್ಬೇಕು.
ಅಪಘಾತಗಳಾದಂಥ ಸಂದರ್ಭದಲ್ಲಿ ಅವುಗಳ ಅಂದ್ರೆ ಮೀನು ಹಿಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಈಗ ಬಲೆಗೆ ಸಿಕ್ಕಾಕೊಂಡು ಸತ್ತೋಗಿರ್ತಾರೆ ಅಥವಾ ಕಾಲು ನೀರಲ್ಲಿ ಇದಾಗಿ ಮಣ್ಣಲ್ಲಿ ಸಿಕ್ಕಾಕೊಂಡು ಅಲ್ಲಿ ಉಸಿರುಗಟ್ಟಿ ಸತ್ತೋಗಿರ್ತಾರೆ. ಯಾಕಂದ್ರೆ ಮೀನುಗಾರರಿಗೆ ಈಜ್ ಬರುತ್ತೆ, ಇಲ್ಲ ಅಂತಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಕಾಲು ಮತ್ತು ಕೈಗೆ ಬಲೆಗಳು ಸಿಕ್ಕಾಕೊಂಡು ಸಂದರ್ಭದಲ್ಲಿ ಸಿಕ್ಕಾಕೊಂಡು ಅವರಿಗೆ ಮೇಲೆಳದಕ್ಕೆ ಬರ್ದಂಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ಸತ್ತು ಹೋಗಿದೆ. ಅಂತ ಅಪಘಾತಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಅಂತಂದು ಹೇಳಿ 10 ಲಕ್ಷ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಸರ್ಕಾರದಿಂದ ಮಾಡಿದ್ವಿ. ಆಮೇಲೆ ಈಗ ಬೋಟ್ಗಳಲ್ಲಿ ದೋಣಿ ಇದರಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ಹೋಗ್ತಾರೆ. ಸುಮಾರು ದಿನಗಟ್ಟಲೆ ಹೋಗ್ತಾರೆ ಅವರು. 1 ವಾರ, 15 ದಿನ, 20 ದಿನ, 1 ತಿಂಗಳ ತನಕ ಹೋಗಿರ್ತಾರೆ. ಇವತ್ತು ಅಲೆಗಳಿಗೆ ವಿರುದ್ಧವಾಗಿ ನಾವು ಇವತ್ತು ಹೋಗಿ ಮೀನ್ ತಗೊಂಡ್ ಬರ್ತಾ ಇದೀವಿ ಅಂತಂದ್ರೆ ಸಾಹಸಿಗಳೇ. ಯಾಕಂದ್ರೆ ಇವತ್ತು ಸಮುದ್ರದ ಅಲೆದ ಸಪ್ಪಳ ಸೌಂಡ್ ಏನ್ ಬರುತ್ತೆ, ಆ ಸೌಂಡಿಗೆ ಇವತ್ತು ಮೀನುಗಾರರು ಎಷ್ಟೋ ಜನ ಹೃದಯಾಘಾತವಾಗಿ ಸೌಂಡಿಗೆ ಎದುರಾಗಿ ಸತ್ತೋಗ್ತಾರೆ ಎಷ್ಟೋ ಇದರಲ್ಲಿ. ಆ ಬೃಹತ್ ಅಲೆಗಳು ಬಂದಂತ ಸಂದರ್ಭದಲ್ಲಿ, ಮಳೆಗಾಲದ ಸಂದರ್ಭದಲ್ಲಿ ಅಲೆಗಳ ವಿರುದ್ಧವಾಗಿ ಇವರು ದೋಣಿಯಲ್ಲಿ ಹೋಗಿ ಮೀನ್ ಹಿಡ್ಕೊಂಡ್ ಬಂದು ನಮ್ಗೆ ಆಹಾರ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತಂದ್ರೆ ಸುಲಭದ ಮಾತು. ಅಂತ ಒಂದು ಸಾಹಸಿ ಇರ್ತಕ್ಕಂಥ ಸಮುದಾಯ ಇವತ್ತು ಅಲ್ಲಿ ಏನಾರ ಅಪಘಾತ ಆದಂತ ಸಂದರ್ಭ, ಅವ್ರಿಗೆ ಯಾರಿಗೋ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು, ಆ ಸಂದರ್ಭದಲ್ಲಿ ಕ್ವಿಕ್ ಆಗಿ ಅವ್ರಿಗೆ ಅಲ್ಲಿಂದ ಬರೋದಕ್ಕಾಗೋದಿಲ್ಲ. ಆ ದೋಣಿಯೆಲ್ಲ ಬರ್ಬೇಕಂದ್ರೆ ಅಷ್ಟೊತ್ತಿಗೆಲ್ಲ ಸತ್ತೋಗ್ಬಿಡ್ತಾರೆ. ಈ ಕೋಸ್ಟ್ ಗಾರ್ಡ್ಸ್ ಅವರೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಅವರು ಹೆಲ್ಪ್ ಕೇಳಿದ್ರು ಸಹ ಅವ್ರು ಹೆಲ್ಪ್ ಕೊಡೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ, ಪ್ರಥಮ ಚಿಕಿತ್ಸೆ ಬೇಗ ಸಿಗ್ಲಿ, ಆಮೇಲೆ ಅವರಿಗೆ ತುಂಬಾ ಅನುಕೂಲ ಆಗ್ಲಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಒಂದು ಸ್ಪೀಡ್ ಆಂಬುಲೆನ್ಸ್ ಬೋಟ್ ಬೇಕು ಅನ್ನೋಂಥದ್ದು ಒಂದು ಬೇಡಿಕೆ ಇಟ್ಟಿದ್ವಿ. ರಾಹುಲ್ ಗಾಂಧಿ ಅವರು ಒಂದು ಮೀನುಗಾರರ ಸಂವಾದ ಕಾರ್ಯಕ್ರಮ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಉಡುಪಿಯಲ್ಲಿ ನಮ್ಮ ಸಮಿತಿ ವತಿಯಿಂದ. ಸೊ ಆ ಸಮಿತಿ ವತಿಯಿಂದ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಏನಾಗಿತ್ತು ಅಂತಂದ್ರೆ, ಮೀನುಗಾರರ ಬೇಡಿಕೆ, ನನ್ನ ಬೇಡಿಕೆ ಆಗ್ಲಿ ಅಥವಾ ಇನ್ನೊಬ್ಬರ ಬೇಡಿಕೆ ಅಂತಲ್ಲ, ಸಮಸ್ತ ಮೀನುಗಾರರ ಬೇಡಿಕೆ ಏನಾಗಿತ್ತು ಅಂತಂದ್ರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ನಮ್ಮ ಪಕ್ಷದ ಅಧ್ಯಕ್ಷರೇನಿದ್ದಾರೆ ಈಗ DK ಶಿವಕುಮಾರ್ ಸಾಹೇಬರು, ಇವತ್ತು ಅವರ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಅವ್ರ ಮೀನುಗಾರರದ್ದು ಎಲ್ಲಾ ವಿಭಾಗಗಳನ್ನು, ಮೀನುಗಾರರು ಅಂತಂದ ಸೆಕ್ಟರ್ ಅಂತ ಅಷ್ಟೇ ಅಲ್ಲ, ಬೀದಿ ಬದಿ ವ್ಯಾಪಾರಿಗಳದಿರ್ಬೋದು, ಮೀನುಗಾರರು ಇರ್ಬೋದು, ಆಮೇಲೆ ಈ ಆಟೋ ಚಾಲಕರುಗಳದಿರ್ಬೋದು, ಇವ್ರದ್ದೆಲ್ಲ ಒಂದು ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಮತ್ತು ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂತ ಕೆಲಸಗಳನ್ನ ಮಾಡ್ಕೊಂಡ್ ಬಂದ್ರು. ಸೊ ಆ ಸಂದರ್ಭದಲ್ಲಿ ಅವರ ಅಧ್ಯಕ್ಷರಾಗಿ ಬಂದಂತ ಸಂದರ್ಭ 3 ಜಿಲ್ಲೆಗಳು, ಕರಾವಳಿ ಭಾಗದ 3 ಜಿಲ್ಲೆಗಳಲ್ಲೂ ಸಂಚಾರ ಮಾಡಿ ಮೀನುಗಾರ ಸಂವಾದ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಎಷ್ಟೋ ದುರಂತಗಳು ಬಂದರ ಪ್ರದೇಶದಲ್ಲಿ ಮೀನಿನ ದೋಣಿಗಳು ಬಂದು ನಿಂತ ಮೇಲೂ ಸಹ ಕೆಳಗಿಳಿಯಂತ ಸಂದರ್ಭ ಜಟ್ಟಿಗಳಲ್ಲಿ ಕೆಳಗೆ ಬಿದ್ದು ಅಲ್ಲಿ ಸಾವು ನೋವುಗಳಾದಂತ ಸಂದರ್ಭಗಳು ಸಾಕಷ್ಟು ನಾವು ನೋಡಿದೀವಿ. ಅಲ್ಲಿ ಮಲ್ಪೆ ಈಶ್ವರ್ ಅಂತ ಇದ್ದಾರೆ, ಅವರು ಜಟ್ಟಿ ಕೆಳಗಡೆ ಇಳಿದು ಅಲ್ಲಿ ಅವ್ರನ್ನ ಹೂಳು ಬಿದ್ದಂತ ಜಾಗದಿಂದ ಅವ್ರನ್ನ ದೇಹಗಳನ್ನ ಎತ್ತಂತ ಕೆಲಸಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ಅದು ತುಂಬಾ ಹೂಳು ಇರುವಂತ ಪ್ರದೇಶ, ಅಲ್ಲೆಲ್ಲ ರಾಡಿ ಇದೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ಯಾವ್ದೇ ಒಬ್ಬ ವ್ಯಕ್ತಿ ಬಿದ್ದ ಅಂದ್ರೂ ಸುಮಾರು 100-200 ಅಡಿ ಕೆಳಗೆ ಹೋಗ್ಬಿಡ್ತಾನೆ. ಮಣ್ಣಿನ ಅಷ್ಟು ಆಳ ಇರುತ್ತೆ. 200-300 ಅಡಿ ಕೆಳಗಡೆ ಹೋಗ್ಬಿಡ್ತಾನೆ. ಆ 200-300 ಅಡಿ ಕೆಳಗಡೆ ಹೋದಂತ ವ್ಯಕ್ತಿಯನ್ನ ಹುಡುಕೋದಕ್ಕೂ ಆಗೋದಿಲ್ಲ, ತೆಗೆಯೋದಕ್ಕೂ ಆಗೋದಿಲ್ಲ. ಆಮೇಲೆ ಅದ್ರೊಳಗೆ ಮತ್ತೆ ಯಾರು ಹೋದ್ರು ಅಂತಂದ್ರೆ ಮತ್ತೆ ಅವ್ರು ವಾಪಸ್ ಅವರು ಬದುಕಾಗೋದಿಲ್ಲ, ಯಾಕಂದ್ರೆ ಉಸಿರುಗಟ್ಟು ಸತ್ತು ಹೋಗ್ತಾರೆ. ಅಂತ ಸಂದರ್ಭದಲ್ಲೂ ಸಹ ಮಾಸ್ಕ್ ಹಾಕೊಂಡು ಆಕ್ಸಿಜನ್ ಇದನ್ನ ಮಾಡ್ಕೊಂಡು ಅವ್ರು ಹೋಗಿ ಎಷ್ಟೋ ದೇಹಗಳನ್ನ ತಗೊಂಡ್ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ತಗೊಂಡ್ಬಂದಂತ ಸಂದರ್ಭದಲ್ಲೂ ಸಹ ಬದುಕಿರ್ತಾರೆ ಅನ್ನೋದಕ್ಕೂ ಸಹ ಏನೋ ಗ್ಯಾರಂಟಿ ಇರೋದಿಲ್ಲ. ಅಕಸ್ಮಾತ್ ಏನೋ ಒಂದ್ ಸ್ವಲ್ಪ ಉಸಿರುಗಟ್ಟಿ ಬದುಕಿದ್ದ ಅವನೇನೋ ಬದುಕಿಸ್ಬೇಕು ಅಂತಂದ್ರೆ ಆಂಬುಲೆನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಮಲ್ಪೆ ಈಶ್ವರ್ ಅವ್ರಿಗೂ ಸಹ ಒಬ್ರು ರಾಜ್ಯಸಭಾ ಸದಸ್ಯರದ್ದು ಫಂಡ್ ಇಂದ ಇವತ್ತು ಕಾಂಗ್ರೆಸ್ ಇಂದಾನೆ ಅವ್ರಿಗೆ ಅದನ್ನೊಂದು ಆಂಬುಲೆನ್ಸ್ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ ಅಲ್ಲಿ. ಸೊ ಹಂಗಾಗಿ ಒಂದು ಸ್ಪೀಡ್ ಆಂಬುಲೆನ್ಸ್ ಬೇಕು ಅನ್ನೋಂಥದ್ದು ಇದು ಮಾಡಿದಾಗ ಯಾವ ತರ ಸ್ಪೀಡ್ ಆಂಬುಲೆನ್ಸ್, ಸೊ ಹೆಲಿಕಾಪ್ಟರ್ ಏನಾರ ಬೇಕಾ, ಏನಾರ ಇದು ಮಾಡ್ಬೇಕಾ, ಯಾವ ತರ ಮಾಡಬೇಕು ಅನ್ನೋಂತ ಕೇಳದಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಇಸ್ ಬೆಟರ್. ಬಟ್ ಅದನ್ನ ಸರ್ಕಾರದಿಂದ ತಗೊಂಡ್ಬಂದು ಇದನ್ನ ಮಾಡೋದಕ್ಕೆ ಹೆಲಿ ಆಂಬುಲೆನ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಹೆಲಿಪ್ಯಾಡ್ ಮಾಡಿ ಅಲ್ಲಿ ಸುದ್ದಿ ಕೊಟ್ಟು, ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಹೆಲಿ ಆಂಬುಲೆನ್ಸ್ ಅನ್ನು ನಾವು ಈವ್ನಿಂಗ್ ಟೈಮಲ್ಲಿ ಯೂಸ್ ಮಾಡಕ್ ಆಗೋದಿಲ್ಲ. ಆಮೇಲೆ ಇದ್ರದ್ದು ಹವಾಮಾನ ವೈಪರೀತ್ಯ ಸಂದರ್ಭದಲ್ಲೂ ತೊಂದರೆ ಆಗುತ್ತೆ. ಸೊ ನಾವೇನ್ ಮಾಡಿದ್ವಿ ಅಂತಂದ್ರೆ ಒಂದು ಸ್ಪೀಡ್ ಬೋಟ್ ಆಂಬುಲೆನ್ಸ್ ಇತ್ತು ಅಂತಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಅವ್ರು ಹೋಗಿ ತಗೊಂಡ್ಬರೋಂಥದ್ದು ಸುತ್ತುವರಿತಾ ಇದ್ರು ಅಂತಂದ್ರೆ ಎಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋಂಥದ್ದನ್ನ ವಾಕಿ ಟಾಕಿಯಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಅವರು ದೋಣಿ ಜಾಗಕ್ಕೆ ಹೋಗಿ
ಅವರಿಗೆ ತುರ್ತು ಚಿಕಿತ್ಸೆ ಕೊಟ್ಟು ಅವ್ರು ಮತ್ತೆ ಅದೇ ಇದರಲ್ಲಿ ಆಂಬುಲೆನ್ಸ್ ತಗೊಂಡು ಬರ್ಬೋದು ಅನ್ನೋಂಥ ಉದ್ದೇಶ ಇಟ್ಕೊಂಡು 17 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಆಂಬುಲೆನ್ಸ್ ನ ಮಂಜೂರಾತಿ ಕೊಟ್ಟಿದ್ರು ಆಲ್ರೆಡಿ. ಈಗ ಇನ್ನೊಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಆಂಬುಲೆನ್ಸ್ ಅದು ಇಡೀ ಕರ್ನಾಟಕ ರಾಜ್ಯಕ್ಕೆ, ಇಡೀ ಕರ್ನಾಟಕ ರಾಜ್ಯ ಅಂದ್ರೆ ಆ ಕರಾವಳಿ ಭಾಗದ ಜನರಿಗೆ ಅನುಕೂಲ. ನಿಮ್ಮ ಮೀನುಗಾರರಿಗೆ ಇವೆಲ್ಲ ನಮ್ಮ ಪಕ್ಷದಿಂದ ನಾವೇನು ಅಧ್ಯಕ್ಷತೆ ಇದ್ದಂತ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳು. ಆಮೇಲೆ ಇವತ್ತು ಮನೆಗಳು 2,000 3,000 ಮನೆಗಳು ಕೊಡ್ತಾ ಇದ್ರು, ಅದನ್ನ 10,000 ಮನೆಗಳನ್ನ ಮಾಡೋದಕ್ಕೆ ವ್ಯವಸ್ಥೆ. ಒಂದು ವರ್ಷಕ್ಕೆ 10,000 ಒಂದು ವರ್ಷಕ್ಕೆ 10,000 ಮನೆ ಮೀನುಗಾರ ಸಹಕಾರ ಸಂಘ ಸದಸ್ಯರಿಗೆ, ಸಹಕಾರ ಸಂಘ ಸದಸ್ಯರಿಗೆ ಅವರಿಗೆಲ್ಲ ಮನೆಗಳನ್ನ ವಿತರಣೆ ಮಾಡೋದ್ರಲ್ಲಿ 10,000 ಮನೆಗಳನ್ನ ಕೊಡುವಂತ ಕೆಲಸಗಳನ್ನ ನಾವು ಮಾಡಿದ್ವಿ. ಸರ್, ಕರ್ನಾಟಕ ರಾಜ್ಯದಲ್ಲಿ ಮೀನುಗಾರ ಸಹಕಾರ ಸಂಘ ಎಷ್ಟಿದೆ ಸರ್ ಪ್ರೆಸೆಂಟಿಗೆ? ಸುಮಾರು 890 ನೋಂದಾಯಿತ ಮೀನುಗಾರ ಸಹಕಾರ ಸಂಘ ಇದೆ. ಅದು ಮಹಾಮಂಡಳದಲ್ಲಿ 890 ನೋಂದಾಯಿತ ಮೀನುಗಾರ ಸಹಕಾರ ಸಂಘ ಇದೆ. ಮತ್ತೆ ಬರೀ ಮೀನುಗಾರ ಸಹಕಾರ ಸಂಘಗಳು ಅವು ನೋಂದಣಿ ಆಗದೇ ಇರತಕ್ಕಂಥದ್ದು ಸಹ 450-500 ಮೇಲೆ ಇದೆ. ಅಂದ್ರೆ ಮೀನುಗಾರಿಕೆ ಇಲಾಖೆ ಅವು. ಹೌದು. ಆಮೇಲೆ ಅದು ಇದೆ. ಕೆಲವೊಂದು ಸಹಕಾರ ಸಂಘಗಳು ನೋಂದಣಿ ಆಗಿನೂ ಸಹ ಯಾವುದೇ ಕಾರ್ಯ ಪ್ರವೃತ್ತಿ ಇಲ್ಲದೆ ಇರೋಂಥ ಸಹಕಾರ ಸಂಘಗಳು ಇದೆ. ಸರ್, ನಮ್ಮ ಜೊತೆಗೆ ಇಷ್ಟೊತ್ತಿಗೆ ಮಾತಾಡೋಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು.